ಓಕೆ, ಒಂದು ಕಡೆಗೆ ಡಾಕ್ಟರ್ ಮಂಜುನಾಥ್ ಅವರ ವಿಚಾರ, ಆದರೆ ಇನ್ನೊಂದು ಕಡೆಗೆ ಸುಮಲತಾ ಅವರ ಲೆಕ್ಕಾಚಾರಗಳೇನು, ಬಿಜೆಪಿ ಏನು ಹೇಳುತ್ತೆ, JDS ಏನು ಹೇಳುತ್ತೆ, ಮಂಡ್ಯ ಕ್ಷೇತ್ರದ ಬಗ್ಗೆ ಭಾರಿ ಭಾರಿ ಕಗ್ಗಂಟೀಗ ಬಿಜೆಪಿ JDSಗೆ. ಯಾಕೆ ಅಂತಂದ್ರೆ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. JDSಗೆ ಮಂಡ್ಯ ಕ್ಷೇತ್ರ ಕೊಡುವ ವಿಚಾರದ ಬಗ್ಗೆ ಅಂತ್ಯಕ್ಕಂತೆ ಮೊದಲಿನಿಂದಲೂ ಇದೆ, ನನಗೆ ವಿಶ್ವಾಸ ಇದೆ ಮಂಡ್ಯ ಬಿಜೆಪಿಗೇನೆ ಸಿಗುತ್ತೆ. ನಾನು ನನ್ನ ಟಿಕೆಟ್ಗಾಗಿ ಹೋರಾಟ ಮಾಡ್ತಾ ಇಲ್ಲ, ಮಂಡ್ಯದಲ್ಲಿ ಬಿಜೆಪಿ ಸಂಘಟಿಸಲು ನನ್ನ ಹೋರಾಟ ಅಂತ ಈಗ ಸುಮಲತಾ ಅವರು ಕೊಟ್ಟಿರುವಂಥ ಹೇಳಿಕೆ. ಈ ಹೇಳಿಕೆ ಈಗ ಬಿಜೆಪಿ ಮತ್ತು JDSನ ಮೈತ್ರಿಯ ಒಳಗಡೆಗೆ ಹೇಗೆ ಇರುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟು. ಯಾವ ರೀತಿಯಾದಂತಹ ಚರ್ಚೆಗೆ ನಾಂದಿ ಹಾಡುತ್ತೆ ಇದು ಅನ್ನುವಂಥದ್ದನ್ನ ಕಾದು ನೋಡಬೇಕು. ಬಹುತೇಕ ಮಂಡ್ಯನ JDSಗೆ ಬೇಕು ಅಂತ ಕೇಳಿದ್ದಾರೆ ಮೇಡಮ್, ಬಹುತೇಕ ಆಗಿದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹೇಗಿರುತ್ತೆ ಮೇಡಮ್? ಇಲ್ಲ, ಬಹುತೇಕ ಆಗಿದೆ, ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮ್ಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ತಮಗೆ ಖಂಡಿತ ಇದೆ, ಖಂಡಿತ ಸಿಗುತ್ತೆ ತಮಗೆ ಏನಂತದ್ದು? ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಗೋಸ್ಕರ, ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಹೋರಾಟ. ಈ ವಿಚಾರ ಇಟ್ಕೊಂಡು ಅದೇ JDS ಅವರು ಅದನ್ನ ಕೇಳ್ತಾ ಇದ್ದಾರೆ ಅನ್ನೋದು ಆಗ ಅವರಿಗೆ ಆಗುವಂಥದ್ದಾದರೆ ಹೇಗಿರುತ್ತೆ ಅನ್ನೋದು? ಅಲ್ಲ, ನೋಡೋಣ. ಇನ್ನೂ ಪಕ್ಷ ಏನೂ ಅಧಿಕೃತವಾಗಿ ಏನೂ ಆಗಿಲ್ಲ. ಅದೇ ರೀತಿ ನಿನ್ನೆ JDS ವತಿಯಿಂದನೂ ಆ ರೀತಿ ಏನು ಚರ್ಚೆಗಳಾಗಿಲ್ಲ ಅನ್ನುವಂಥದ್ದೇ ಆಯ್ತು. ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಮೀಟಿಂಗ್ ಮುಗಿದ ಮೇಲೆ ನಿಖಿಲ್ ಅವರು ಮಾತಾಡ್ತಾರೆ, ಮೂರು ಅಂದ್ರೆ ಮಂಡ್ಯವೂ ಸೇರಿದಂತೆ 3 ಕ್ಷೇತ್ರಗಳಲ್ಲಿ JDS ಜಾಸ್ತಿ ಅಂದ್ರೆ ಮುನ್ನಡೆ ಇದೆ ಬಿಜೆಪಿಗಿಂತ. ಹಾಗಾಗಿ ಮಂಡ್ಯ ಸೇರಿದಂತೆ 3 ಕ್ಷೇತ್ರ. ನನ್ನ ಸಹೋದ್ಯೋಗಿ ಮಂಡ್ಯದಿಂದ ರೋಹಿತ್ ದೇವರಹಳ್ಳಿ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ನನಗೆ ಕಾಡುವಂಥ ವಿಚಾರ, ಮೈತ್ರಿಯಾಗಿ ಈಗ ಸುಮಲತಾ ಅವರು ಕೂಡ ಬಿಜೆಪಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಸುಮಲತಾ ಅವರು ಇನ್ನೊಂದು ಕಡೆಗೆ JDS ಕೂಡ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಹೀಗಿರಬೇಕಾದ್ರೆ ಸಮಸ್ಯೆ ಏನಿಲ್ಲಿ? ಸುಮಲತಾ ಅವರು ಅಭ್ಯರ್ಥಿಯಾಗಿ ಕಣಕ್ಕೆ ಬಿಜೆಪಿ ಇಳಿಸೋದಾದ್ರೆ JDSನ ಏನಾದರೂ ಸಮಸ್ಯೆ ಇದೆಯೋ, ಅಥವಾ JDSನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸೋದಾದ್ರೆ ಸುಮಲತಾ ಅವರಿಗೆ ಮತ್ತೆ ಬಿಜೆಪಿ ಅವರಿಗೆ ಏನಾದರೂ ಸಮಸ್ಯೆ ಇದೆಯೋ? ರೋಹಿತ್. ಖಂಡಿತ ಅರವಿಂದ, ಈ ಸಮಸ್ಯೆಗಳು ದೊಡ್ಡದಾಗಿ ಮಂಡ್ಯದಲ್ಲಿ ಕಾಣ್ತಾ ಇರುವಂಥದ್ದು. ಅದು ಕೂಡ ಬಿಜೆಪಿ ಮತ್ತು JDS ಮೈತ್ರಿ ಆದ ತಕ್ಷಣದಿಂದಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಈ ಒಂದು ಮಂಡ್ಯ ಕ್ಷೇತ್ರದ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಬಂದಿರುವಂಥದ್ದು. ಒಂದು ಕಡೆ ನಾವು ಮಂಡ್ಯದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಅತಿ ಹೆಚ್ಚು ಬಲಿಷ್ಠವಾಗಿ ಕಾಣುವಂಥದ್ದು JDS. ಈ ನಿಟ್ಟಿನಲ್ಲಿ ಬಿಜೆಪಿ JDS ಮೈತ್ರಿಯಲ್ಲಿ JDSಗೆ ನಮಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ JDSನ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಬಹುತೇಕ ಟಿಕೆಟ್ ಕೂಡ ನಮಗೆ ಕನ್ಫರ್ಮ್ ಅಂತೇಳಿ ಕೂಡ JDSನ ನಾಯಕರು ಹೇಳ್ಕೊತಾ ಇರುವಂಥದ್ದು. ಇನ್ನೊಂದು ಕಡೆ ಸಂಸದೆ ಸುಮಲತಾ ಅಂಬರೀಶ್ ಅವರು ತಾವು ಹಾಲಿ ಸಂಸದರಿರುವಂಥ ಕಾರಣವಾಗಿ ನಮಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಮಂಡ್ಯದಲ್ಲಿ ಬಿಜೆಪಿಯ ಬೆಳವಣಿಗೆಗೆ ಮತ್ತು ಸಂಘಟನೆಗಾಗಿ ನಾನು ದುಡಿತಾ ಇದ್ದೀನಿ, ನನಗಾಗಿ ಮಾತ್ರ ಟಿಕೆಟ್ ಕೇಳ್ತಾ ಇಲ್ಲ, ಮಂಡ್ಯದಲ್ಲಿ ಬಿಜೆಪಿಯ ಸಂಘಟನೆಗೋಸ್ಕರ ನಾನು ಟಿಕೆಟ್ ಕೇಳ್ತಾ ಇರುವಂಥದ್ದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಈ ಮಾತಿನಿಂದಾಗಿ ಒಂದು ಕಡೆ ಹೈಕಮಾಂಡ್ ಕೂಡ ತಿಕ್ಕಾಟಕ್ಕೆ ಒಳಗಾಗಿರುವಂಥದ್ದು. ಯಾಕಂದರೆ JDSಗೆ ಕೇಳುವಂಥದ್ದು 2-3 ಕ್ಷೇತ್ರಗಳಷ್ಟೇ ಇಡೀ ರಾಜ್ಯದಲ್ಲಿ. ಅದು ಸಹಿತ ಮಂಡ್ಯವನ್ನು ವೆರಿ ಸ್ಟ್ರಾಂಗ್ ಆಗಿ ಅವರು ಕೇಳ್ತಾ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಫೈಟ್ ಇತ್ತು, ಅದು ಕೂಡ ಸುಮಲತಾ ಅಂಬರೀಶ್ ಅವರೇ ಅವರ ಎದುರಾಳಿ ಆಗಿದ್ದರು. ಆ ನಿಟ್ಟಿನಲ್ಲಿ ಈ ಬಾರಿ ನಮಗೆ ಗೆಲ್ಲುವಂಥ ಅವಕಾಶಗಳು ಭಾಳಷ್ಟು ವಿಪುಲವಾಗಿದ್ದಾವೆ. ಆ ನಿಟ್ಟಿನಲ್ಲಿ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಟು ಕೊಡಬೇಕು ನಿಟ್ಟಿನಲ್ಲಿ JDSನ ನಾಯಕರು ಬ್ಯಾಟ್ ಮಾಡ್ತಾ ಇದ್ದಾರೆ. ನಮಗೆ ಬಹುತೇಕ ಸಿಕ್ಕಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತನಾಡ್ತಾ ಇರುವಂಥದ್ದು. ಇವತ್ತು ಸಂಸದೆ ಸುಮಲತಾ ಅಂಬರೀಶ್ ಅವರು ಮಾತನಾಡಿದ್ದಾರೆ, ಊಹಾಪೋಹಗಳು ಅಂತೆ ಕಂತೆಗಳು ಇವ್ಯಾವು ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬಹುತೇಕ ಬಿಜೆಪಿಗೆ ಮಂಡ್ಯ ಕ್ಷೇತ್ರ ಲಭಿಸುತ್ತೆ, ಇಲ್ಲಿ ಬಿಜೆಪಿ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ, ಅದ್ರೂ ಕೂಡ ನಾನು ಕೂಡ ಒಬ್ರು ಆಕಾಂಕ್ಷಿ ಇದ್ದೀನಿ, ನಾನು ಕೂಡ ಸ್ಪರ್ಧೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಖಚಿತ ಅಂತೇಳಿ ಅವ್ರು ಹೇಳಿರುವಂಥದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.